ಅಯ್ಯೋ 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 ಅಲ್ಲ ಮಗ, ಇದು ಎಂತದ ಇದು ವೇಷ? ಏ ಎಂತ ಹಿಂಗತ ವೇಷ ಹಾಕಂದಿಯೆ? ಒಂದು ಚಂದಂಗ್ ಲಂಗ ಬ್ಲೌಸ್ ಹಾಕೊಂಡು ಬಪ್ಲಾಕ್ಲೇನೆ. ಏ ಇದು ಎಂತದ ಇದು? ಬಾ 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 ಬಾ. ಇದು ಎಂತದ ಇದು? ನೀವಾಗ ಅಬ್ಬಿ ಹೈಕಂಬ ವಸ್ತ್ರ ಅಲ್ಲವ, ಹಿಂಗ್ ಜಗಲಿಗೆಲ್ಲ ಹೈಕ ಬಂದ್ಕೊಂಡು ಅಟ್ಲ ಹಿಂಗ್ ಇಟ್ಲಾಗ ಓಡಾಡ್ತವನೆ ಅಲ್ಲ. ಆಮೇಲೆ ನೀ ಬರೀ ನಗಳಂಗದಿಂದಲ್ಲ ಒಪ್ಪು ಜನ ಎಂತದ್ ಹೇಳ್ತವೆ ನೀನ್ ನೋಡ್ಕೊಂಡು. ನಿಮ್ದು ಎಂತ ವೇಷ, ವಯಸ್ಸಿಗೆ ಬಂದು ಕೂಸಲ್ದಾನೆ ನೀನು. ಮಾತ್ರ ಮಾನ ಮರ್ಯಾದೆ ಎಲ್ಲ ಇಟ್ಕೊಳ್ಳವೆ. ಶಣ ಹೋಗು, ಒಂದು ಲಂಗ ಬ್ಲೌಸ್ ಹೈಕಂಬ. ಅಯ್ಯೋ ಅಜ್ಜಿ, ನೀನು ಯಾವ ಕಾಲದಲ್ಲಿ ಇದ್ದೆ? ಇದು 2025. ಓಲ್ಡ್ ಲೇಡಿ ಕಡೆ ನೀನು. ಮಾಡ್ರನ್ ಬಗ್ಗೆ ಏನು ಗೊತ್ತಿಲ್ಲ. ಇದು ಮಾಡ್ರನ್ ಡ್ರೆಸ್ ಗೊತ್ತಾ? ಬೆಂಗಳೂರಲ್ಲೆಲ್ಲ ಇದು ಹಾಕೊಂಡು ಓಡಾಡದೆ ಹೋದ್ರೆ ನಮಗೆ ಬೆಲೆನೇ ಇರಲ್ಲ. ನೀನ್ ನೋಡಿದ್ರೆ ಅಯ್ಯ ನಿನ್ನ ಬಾತ್ರೂಮ್ ಸ್ನಾನ ಮಾಡ್ಬೇಕಿದ್ರೆ ಹಾಕೊಳ್ಳೋ ಬಟ್ಟೆ ಅಂತೀಯಲ್ಲ, ಇದಕ್ಕೆ ಎಷ್ಟು ಕಾಸ್ಟ್ಲಿ ಬೆಲೆ ಕೊಟ್ಟು ತಗೊಂಡಿದ್ದೀನಿ ಗೊತ್ತಾ? ಮಾಲಲ್ಲಿ, ಫೋರಂ ಮಾಲಲ್ಲಿ ತಗೊಂಡಿರೋದು ಇದು. ಇದಕ್ಕೆ 15,000 ರೂಪಾಯಿ ಕೊಟ್ಟಿದ್ದೀನಿ ಗೊತ್ತಾ? ಅಯ್ಯೋ ಶಿವನೇ, ಈ 3 ಇಂಚ್ ಡ್ರೆಸ್ಸಿಗೆ ಅಷ್ಟೊಂದು ದುಡ್ಡು ಕೊಟ್ಟಿಯೇ? ಅಯ್ಯೋ ಶಿವನೇ, ಈ ಬಟ್ಟೆಗೆ ಒಟ್ಟೊಂದು ಬೆಲೆಯೇ? ನಮ್ಮೂರ್ ಟೈಲರ್ ಅಂಗಡಿಗೆ ಹೋಗಿ ಹೊತ್ತು ಕೊಟ್ಬಿಟ್ರೆ 5 ನಿಮಿಷದಾಗೆ 2 ತುಂಡು 3 ಬಟ್ಟೆ ಮಾಡ್ಬಿಟ್ಟು ಹೊದ್ದು ಕೊಡ್ತಾನಲ್ಲ. ಅದಕ್ಕೆ ಮಾಲಲ್ಲಿ ಖರೀದಿ ಮಾಡ್ತೀನಿ, ಅದು ಅಷ್ಟೊಂದು ದುಡ್ಡು ಕೊಟ್ಟು. ಅಯ್ಯೋ ಶಿವನೇ, ಏನಪ್ಪ ಹೇಳೋದು ಈಗಿನ ಕಾಲದ ಮಕ್ಕಳಿಗೆ? ದುಡ್ಡು ಇದೆಯಾ, ದುರಾಚಾರ ಇದೆಯಾ ಇವ್ರಿಗೆ? ಅಲ್ಲ, ದುಡ್ಡಿನ ಬೆಲೆ ಏನಾದ್ರು ಗೊತ್ತಿದೆಯಾ? ಕಷ್ಟಪಟ್ಟು ದುಡಿದ್ರೆ ಅಲ್ವಾ ಇವ್ರ ಅಪ್ಪ ಅಮ್ಮ ಇಲ್ಲಿಂದ ಅದೇನೋ ಮೊಬೈಲ್ನಾಗೆ ATM, ಪೇಟಿಎಂ, ಫೋನ್ ಪೇ ಮಾಡಿಬಿಟ್ಟು ದುಡ್ಡು ಹಾಕೋದು ಹೇಳೋದು. ಈ ಮಕ್ಕ ಈಗಿನ ಕಾಲದವು ಹಾಳಾಗಿ ಹೋಗ್ಬಿಟ್ಟಿದ. ಇವಕ್ಕೇನಾದ್ರು ಇಲ್ಲಿ ಜಮೀನಲ್ಲಿ ದುಡ್ದು ಕತ್ತು ದುಡ್ದಂಗೆ ದುಡ್ದಿದ್ರೆ ಇವಕ್ಕೆ ಗೊತ್ತಾದಿಪ್ಪು ದುಡ್ಡಿನ ಬೆಲೆ. ಅಯ್ಯೋ ಅಲ್ಲ ಮಗ, ಇದು ಎಂತ ವ್ಯಾಶ್ವ ಇದು? ಕಣ್ಣಲ್ಲಿ ನೋಡ್ಲೌತ್ಲೆ, ಕಿವಿಲಿ ಕೇಳೌತ್ಲೆ, ಬಾಯಿಲಿ ಮಾತಾಡ್ಲೌತ್ಲೆ, ಹೆಂಗೆ ಇದ್ದಾರೆ? ಅಯ್ಯೋ ದೇವ್ರೆ, ಎಂತ ಕಾಲ ಬಂದೋ ಜೋ ದೇವ್ರೆ ಭಗವಂತ. ಈಗಿನ ಕಾಲ ಮಕ್ಕೋಕೆ ಹೇಳ್ದ ಮಾತೆಲ್ಲ ಗೊತ್ತಾವ್ತ್ಲಿಯೋ? ಅಲ್ಲ, ಹಿಂಗತ್ತ ವೇಷ ಮಾಡ್ಕೊಂಡು ಏನಾರು ನೀ ರೋಡ್ನಲ್ಲಿ ಹೋದಾಳಾರೆ ಅಚ್ಚೆ ಮನೆ ಪುಣ್ಯ ಅಂತ ಬಂದು ನಿನ್ನ ಇದು ಯಾವುದೋ ಎಂದ ಜಾತಿ ಇದೆ ಅನ್ಸ್ಕೊಂಡು ನಿನ್ನ ಸೌತಿಗೆ ಆಟಾಡ್ಲೆ ಬಂದ್ಬಿಡ್ತೀವಿಲ್ಯಾ? ಜೋರ ಹೋಗ್ತದು, ನೋಡ್ಲೋದೇ ಬೇಡ. ಇದು ತನ್ನ ಜಾಗಕ್ಕೆ ಯಾವುದೋ ಇನ್ನೊಂದು ಕುನ್ನಿ ಬಂತು ನೆನ್ಸ್ಕೇತು. ಅಯ್ಯೋ ಶಿವನೇ, ಹಿಂಗತ್ತ ವೇಷ ಮಾಡ್ಕೇಶಣ. ನೀ ಹೆಲ್ಬದಿಗೆ ಮಾತ್ರ ಹೋಗಡ್ದೆ. ನೀ ರೂಮ್ನಿಂದ ಹೆಲ್ ಬೀಳುವುದೇ ಬೇಡ. ಅಜ್ಜಿ, ನೀನು ನಿನ್ನ ಕಾಲದಲ್ಲೇ ಇರು, ನಾನು ನನ್ನ ಕಾಲದಲ್ಲೇ ಇರ್ತೆ. ನೀನು ಹುಟ್ಟಿ 1000 ವರ್ಷ ಆಯ್ತು, ನಾನು ಹುಟ್ಟಿ ಈಗಷ್ಟೇ ಹುಟ್ಟಿರೋ ಬೇಬಿ ಕಣಮ್ಮ ಅಜ್ಜಿ. ನನ್ನ ಹತ್ರ ಇಟ್ಕೊಳ್ಳೋಣ ನಿನ್ನ ಹವಾ ಎಲ್ಲವ. ನಾವು ಹೆಂಗ್ ಬೆಂಗಳೂರಲ್ಲಿ ಹವಾ ಮೇಂಟೈನ್ ಮಾಡಿದ್ದ ಗೊತ್ತಿದ್ದ? ನಮ್ಮ ಹಿಂದೆ 1000 ಜನ ಹುಡುಗರು ಕ್ಯೂ ನಿಲ್ತಾ ಅಂತದ್ರಲ್ಲಿ ಅಂತ ಬೇಬಿ ನಾನು. ಅಜ್ಜಿ ಸುಮ್ಮನಿರು ನೀನು, ನಿನಗಿದೆಲ್ಲ ಗೊತ್ತಾಗ್ತದೆ. ಬಾಯಿ ಮುಚ್ಕೊಂಡು ಒಂದು ಮೂಲೆಯಲ್ಲಿ ಅಡಿಕೆ ಕುತ್ಕ ನೀನು. ಅಮ್ಮ ಕೇಳಿದ್ರೆ ನಾನು ಓಲ್ಡ್ ಫ್ರೆಂಡ್ಸ್ ಎಲ್ಲ ಮೀಟಪ್ ಲೈವ್ ಹೋಯ್ದು ನಡಾಳ್ ಹೇಳು, ಸರಿನಾ? ಅಯ್ಯೋ ಶಿವನೇ, ಶಣ ಹೋಗಡ್ದು ಮಾರಾಯ ದೇವ್ರೆ. ಈ ಮನೆ ಮರ್ಯಾದೆ ಎಲ್ಲ ಹಾಳಾಗಿ ಹೋಗ್ತು. ಎಂತ ಹೆಸರಿದ್ದು ಈ ಮಂತನಕ್ಕೆ? ಅಲ್ಲ, ನೀ ಜಾತಿ ಮಮ್ಮಕೂಸ ಆದಿಯೇ ದೇವ್ರೆ. ನಾನು ಯಮನೆ ಮಾಡಿ ಅಂತ ಹೇಳಿದೆ, ಬ್ಯಾಡ್ದೋ ಕೂಸ್ನ ಬೆಂಗಳೂರಿಗೆಲ್ಲ ಕಳ್ಸಾಡ, ಹಾಳಾಗಿ ಹೋಗ್ತು. ಇಲ್ಲೆಲ್ಲಾರು ಯಾವ್ದಾರು ಒಂದು ಮಾಡಿಗೆ ಬಟ್ಟಕ್ಲ ಮಾಡಿ ಪೂರೈತ ಕಲ್ತವಂಗೆ ಒಂದು ಕೂಸ್ನ ಕೊಟ್ಟು ಮದುವೆ ಮಾಡಿ ಕೈ ತೊಳಕಾಳು ಹೇಳಿದೆ. ಆದ್ರೆ ಯಮನೆ ಮಾಡಿ ಅಂತ ಓದಿದ್ನಿಲ್ಲ, ಹೆಣ್ಣು ಕೂಸಾರು ಓದ್ಲಿ ಹೇಳ್ಕೊಂಡು ಬೆಂಗಳೂರಿಗೆ ಕಳ್ಸೋದು ಅಂತದೋ ಇಂಗ್ಲೀಷ್ ಇಂಜಿನಿಯರಿಂಗ್ ಓದ್ಲಾಡ. ಅಯ್ಯೋ ಭಗವಂತ, ಏನ ಮಮ್ಮಕೂಸ್ ಸಾಪ್ ಹಾಳಾಗಿ ಕೆಟ್ಟ ಕೆರ ಹಿಡತ್ತೋ ದೇವ್ರೆ. ಹೇಳ್ದೆ ಮಾತು ಕೇಳಿದ್ದಿಲ್ಲ ಯಮ್ಮನೆ ಮಮ್ಮಾಳಿ ಮಾಡಿ ಬಡಕ ಮಾಡಿಗೆ ಕನ್ನಡ ಭಾಷೆ ಆಗ್ತಾವ ಇಲ್ಲ. ಈಗ ನೋಡು ಹಿಂಗತ್ತ ವ್ಯಾಸ ಮಾಡ್ಕೊಂಡು ಯಾರ ಅಂಗಳಂಗ್ ಹೋಗ್ಬಾರ್ದು ನೋಡ್ಲಾವ್ತಲ ಏನತ್ರಿ. ಅಯ್ಯೋ ದೇವ್ರೆ, ನನ್ನ ಮನೆಯವ್ರು ಎಷ್ಟು ಕಷ್ಟಪಟ್ಟು ಇಂಥ ದೊಡ್ಡ ಬಂಗ್ಲೆ ಅಂತ ಕಟ್ಟಿ ಎಂತೆಂಥ ಆಸ್ತಿ ಜಮೀನು ಎಲ್ಲ ಮಾಡಿಟ್ಟಿಕ್ಕಿ ಈ ಊರಿನಲ್ಲಿ ಮರ್ಯಾದೆ ಅಂದ್ರೆ ಎಂಥದ್ದು, ಗತ್ತು ಘನತೆ ಅಂದ್ರೆ ಎಂಥದ್ದು. ಈ ಅಮ್ಮನೇವು ಏನಾದರೂ ರೋಡ್ನಲ್ಲಿ ಹೋಗ್ತಾ ಇದ್ರೆ ಅಚ್ಚೆ ಇಚ್ಚೆ ಇದ್ದವೆಲ್ಲವ ಕೈ ಮುಗಿದು ನಮಸ್ಕಾರ ಮಾಡ್ತೀಪ. ಆದ್ರೆ ಈ ಮಮ್ಮಕೂಸ್ನ ಕಾಲದಲ್ಲಿ ದೇವ್ರೆ, ಈ ಆಚೆಗಿಚ್ಚಿಗಿದ್ದವೆಲ್ಲವ ನೇಗಿ ಹೊಡಿಯೋಂಗ್ ಮಾಡಿತ್ತಲು ದೇವ್ರೆ. ಹೋಗಡ್ದೆ ಮಮ್ಮಕೂಸೆ ಅಂಗ್ಲಂಗೆ ಯಾರು ಬೀಳಾಡ್ದೆ. ಅಯ್ಯೋ ಮೆಟ್ಲಿ ಕೆಳಗೆ ಹೇಳ್ದೆ ಹೋಗಡ್ದೆ. ಎಂತ ಕಾನೂನಿ ಮಾಡಿ ಸಾತಾಯಿಸ್ತಿ ಹೋಗಡ ಮರೈತಿ. ಯಮ್ಮನೇವು ಮಾಡ್ಕೊ ಬಂದ ಮಾನ ಮರ್ಯಾದೆ ಎಲ್ಲ ಒಂದೇ ಸಲಕ್ಕೆ ಹೌದಲ್ಲಿ ನೀರಿನೊಳಗೆ ಹುಡ್ಸಂತು ಆದಂಗೆ ಆತಲೋ ದೇವಾ.
ಯಮ್ಮನೆ ಮಾಡಿ ಹೇಳೋದು ಕೇಳಿದ್ನಿಲ್ಲ. ಇಂಜಿನಿಯರಿಂಗ್ ಓದ್ತಾ ಬೇಡ, ಬೆಂಗಳೂರಿಗೆ ಕಳ್ಸೋಣ ಬೇಡ. ಇತ್ಲಾಗೆ ಮನೆ ಬದಿಗೆ ಒಳ್ಕೊಳ್ಳಿ, ಸಗಣಿ ತೆಕ್ಕೊಂಡು ಹಾಲು ಕರ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಬಂದವಕ್ಕೆ ಆಸನಿಂಗ ಪಾಸನಿಂಗ ಕೊಟ್ಕೊಂಡು ಅತಿಥಿ ಸತ್ಕಾರ ಮಾಡ್ಕೊಂಡು ಇರ್ಲೋ ಬ್ಯಾಡ್ದೋ ಮಾರಾಯ ಅಲ್ಲಿ ಹೇಳ್ದೆ. ಈಗ ನೋಡಿರೆ ಬೆಂಗಳೂರಿನ ಕಳ್ಸ ಎನಕ್ಕೂ ಮಮ್ಕೂಸು ನೋಡಿರ್ವಿ ಆಶಾವ ಅದೇ ಅವದೇಶವೋ. ಆವಾಗೊಂದು ಕಾಲಿತ್ತು, ಈಗೊಂದು ಕಾಲಿದ್ದು. ದೇವ್ರೇ ಎಂತ ಕಾಲ ಬಂದು ಜೋ ಭಗವಂತ. ಈ ನಮ್ನಿ ಮಾಡಿ ಹೇಳ್ತೀರೆ ಮಕ್ಳಿಗೆ ಕೇಸು ಸಾಧ್ಯ. ಅದಕ್ಕೆ ಹೇಳ್ತಾನು ಟಿವಿ ಬೇಡ ಓಡಾಡಿ, ಮೊಬೈಲ್ ಓಡಾಡಿ ಆಡಿ. ಟಿವಿ ಮೊಬೈಲು ನೋಡಿ 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 ಕೆಟ್ಟ ಕೆರ ಹಿಡಿದ್ವೋ ಎಂತದ 24 ಗಂಟೆ ಮೊಬೈಲಲ್ಲಿ ಮೆಸೇಜ್ ಅಡ ಚಾಟ್ ಅಡ ಮಾಡ್ತಿರ್ತಾವ. ಹಿಂದೆ ಕಾಲಕ್ಕಲ್ಲ 9 ಗಂಟೆ ಹೊರಗಿ ಬೆಳಗಾಯಿ 4 ಗಂಟೆಗೆ ಎದ್ಕೊಂಡು ಎಲ್ಲ ಮನೆ ಕೆಲಸ ಮುಗಿಸಿಕ್ಕಿ ತೋಟ ಬದಿ ಕೆಲ್ಸಕ್ಕೆ ಹೋಗ್ತೀಪ. ಈಗಿನ ಕಾಲದ ಕೂಸುಗ ರಾತ್ರಿ ಮನುಗುದೆ 1 ಗಂಟೆಗೆ, ಬೆಳಗಾಯಿ 7 12 ಗಂಟೆಗೆ. ಏನೇ ರೀತಿಯೋ ನೀತಿಯೋ ದೇವ್ರೇ ಅಪ್ಪ ಪರಮಾತ್ಮ. ಯಾವಾಗಾರು ಎನ್ನು ಮ್ಯಾಲ್ತ ಕರ್ಕೊಂಡು ಹೋಯ್ಕತ್ತೀಯೋ ಏನತ್ರಿ. ಎನ್ನು 2 ಕಣ್ಣಲ್ಲಿ 2 ಬಾಯಲ್ಲಿ ನೋಡ್ಲೌತ್ಲೆ ಕೇಳೌತ್ಲೆ ಮಾತಾಡ್ಲೌತ್ಲೆ ಹೇಳುವಂಗೆ ಅಯ್ಯೋ ಇದನೋ ದೇವ್ರೇ. ಅಯ್ಯೋ ಯಮ್ಮನೆ ಹೊಳೆ ಬಡಿಕೆ ಕೂಸು ನೋಡ್ರೋ. ಅಯ್ಯೋ ವ್ಯಾಶ್ವೋ ಅದು ಎಂತ ವ್ಯಾಶ್ವೋ. ಅತ್ಲ ಹೊಟ್ಟೆ ಕೊಳ್ಳು ಕಾಣ್ತು, ಇತ್ಲ ಬದಿ ಕೊಯ್ ತೋಳು ಕಾಣ್ತು. ಅತ್ಲ ಕಾಲ್ ಕಾಡಕ್ಕಿಂತ ಮ್ಯಾಲ ಚಡ್ಡಿ ಆಯ್ಕೊಂಡು ಅಯ್ಯೋ ಹಾಡ್ಬಿಡಿ ಮಗು ಕೂಸು ಹೋಯೇ ಬಿಡತ್ತಯ್ಯೋ. ಅಯ್ಯೋ ದೇವ್ರೆ ಹಾಳು ಬಿಡತ್ತೆ ಹೋಗ್ಲಿ. ಹೇಳೋದು ಮಾತು ಕೇಸ್ ಆವ್ತ್ಲಿಯೋ ಆವತ್ಲೆ ಅಲ್ಲ. ಮನೆ ಬಾಯಿ ಮುಚ್ಕೊಂಡು ಕೊಟ್ಟಿಗೆ ಸಗಣಿ ತೆಗೆದ್ರೆ ಸಮ ಹೊತ್ತಿ ಬತ್ತಿ ಪುಯ್ಕೆ. ಅಂತೂ ಕಲ್ತಿದ್ದಿಲ್ಲ ಏನು ಅಕ್ಕಾರಿಗೆ ಕಲೀಲಿ ಹೇಳ್ಕೊಂಡು ಯಮ್ಮನೆ ಮಾಡಿ ಕಲಿಸಿದ್ದು. ಈಗ ಸಮ ಇವನ್ ತಲೆ ಮೇಲೆ ಹೇಗೆ ಹಾಕಿ ಹೋಗ್ತಾನೆ ಕಾಣ್ತು ಈ ಕೂಸು ನೋಡಿರೆ. ತಾಯಿ ತಪ್ಪೋ ಇದರ್ಯೋ. ಓಹೋ ಹೊರಗಡೆ ಹೋದ ಮೊಮ್ಮಗಳು ಹಿಂಗೆ ಮಂತ್ರಾಕ್ಷತೆ ಬೀಳ್ತಾ ಇದ್ದು ಅಜ್ಜಿದು. ನಾನೇನಾದ್ರೂ ಹೋಗಿ ಈ ಅಜ್ಜಿ ಬಾಯಲ್ಲಿ ಸಿಕ್ಕಾಕೊಂಡೆ ಹೇಳಾದ್ರೆ ನನಗೆ ಸರಿಯಾಗಿ ಮಾಡ್ತಾ ಕಾಣ್ತು. ಅತ್ಲ ಬದಿಗೆ ಓಡೋಪ್ಪದು ಬೆಸ್ಟು. ನನ್ನ ಕಾಲದಲ್ಲೂ ಒಂದು ಪದ್ಧತಿ ಆಚಾರ ವಿಚಾರ ಹೇಳೋದೆಲ್ಲ ಇದ್ದಿತ್ತು. ಈಗಿನ ಕಾಲದಾಗ ಕದೇನಿಲ್ಲ. ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ, ಕೆಟ್ಟದಂತಿರಿ ಯಾವತ್ತ. ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ, ಕೆಟ್ಟದಂತಿರಿ ಯಾವತ್ತ. ವಿಚಾರ ಮಾಡ್ರಿ ಇವತ್ತ ಇವತ್ತ ಆವತ್ತ ಚಲೋದಂತಿರಿ ಯಾವತ್ತ. ಹೆಂಗಳ ಕಾಲದಲ್ಲಿ ಹೇಳ್ತೆ ಕೇಳಿ. ಆವತ್ತ ಬೇಗ ಎದ್ದು ಮನೆ ಮುಂದೆ ಸಾರಿಸಿ ರಂಗೋಲಿ ಇಡ್ತಿದ್ರು. ಆವತ್ತ ಬೆಳಿಗ್ಗೆ ಬೇಗ ಎದ್ದು ಮನೆ ಮುಂದೆ ಸಾರಿಸಿ ರಂಗೋಲಿ ಇಡ್ತಿದ್ರು. ಆವತ್ತ ಇವತ್ತ ಬೆಳಿಗ್ಗೆ ಬೆಗಾತು ಎದ್ದು ವೆನಿಟಿ ಬ್ಯಾಗ್ ಹಿಡಿದು ಬ್ಯೂಟಿ ಪಾರ್ಲರಿಗೆ ಹೋಗ್ತಾರೆ. ಇವತ್ತ ಆವತ್ತ ಇವತ್ತ ಚಲೋ ಅಂತಿರಿ ಯಾವತ್ತ. ವೆನಿಟಿ ಬ್ಯಾಗ್ ಹಿಡಿದು ಬ್ಯೂಟಿ ಪಾರ್ಲರ್ ಕಡೆಗೆ ಹೋಗ್ತಾರೆ. ಇವತ್ತ ಚಲೋ ಅಂತಿರಿ ಯಾವತ್ತ. ವಿಚಾರ ಮಾಡ್ರಿ ಇವತ್ತ, ನೀವು ವಿಚಾರ ಮಾಡ್ರಿ ಇವತ್ತ. ಆವತ್ತ ಹಣ್ಯಾದ ಕುಂಕುಮ ಮುಡಿಯಾದ ಹೂವ ಮೈ ತುಂಬ ಬಟ್ಟಿ ಹಾಕ್ತಿದ್ರ. ಹಣ್ಯಾದ ಕುಂಕುಮ ಮುಡಿಯಾದ ಹೂವು ಮೈ ತುಂಬ ಬಟ್ಟಿ ಹಾಕ್ತಿದ್ರ. ಇವತ್ತ ಅಯ್ಯೋ ಶಿವನೇ ನನ್ನ ಮಗಳು ವ್ಯಾಸ ನೋಡ್ರಪ್ಪ. ಮೋಟು ಜಡೆ ಮಾಡಿ ಐಬ್ರ ಕಟ್ಟು ತುಂಡು ತುಂಡು ಬಟ್ಟೆ. ಇವತ್ತ ಮೋಟು ಜಡೆ ಮಾಡಿ ಐಬ್ರ ಕಟ್ಟು ತುಂಡು ತುಂಡು ಬಟ್ಟೆ. ಇವತ್ತ ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ. ಘಮ ಘಮ ಅನ್ನಲೆಂದು ಮಲ್ಲಿಗೆ ಹೂವು ಮೂಡಿತಿದ್ರು. ಆವತ್ತ ಘಮ ಘಮ ವಾಸನೆ ಬರ್ಲಿ ಅಂತ ಈ ಹೊಡಿತಾರೆ. ಇವತ್ತ ಅದೇ ಸೈಂಟ. ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ. ಅಲ್ಲ ಈ ಅಜ್ಜಿ ಬಾರಿ ತಿಳ್ಕೊಂಡ್ಬಿಟ್ಟಿದ್ದಾಳಲ್ಲಪ್ಪ. ನಾನು ಏನು ಗೊತ್ತಿಲ್ಲ ಈ ಅಜ್ಜಿಗೆ ಅಂತ ಅನ್ಕೊಂಡ್ಬಿಟ್ರೆ ತುಂಬಾನೇ ಶಾಣಿಯಾಗಿದ್ದಾಳೆ ಈ ಅಜ್ಜಿ. ನಮ್ಮ ಕಾಲದಾಗ ಹೆಣ್ಣು ನೋಡೋ ಶಾಸ್ತ್ರ ಅಂದ್ರೆ ಹೆಂಗಿತ್ತು. ನಿಶ್ಚಿತಾರ್ಥ ಅಂದ್ರೆ ಹುಡುಗಿ ನೋಡಿ ಬಂದು ಪತ್ರದ ದಾರಿ ನೋಡುತ್ತಿದ್ರು. ಆವತ್ತ ಇವತ್ತ ಹುಡುಗಿಯನ್ನು ಅವರ ನೋಡಿಕೊಂಡು ಮೆಸೇಜ್ನಾಗ ಫೋನು ಕಾಲು ಮಾಡುತ್ತಾರ. ಇವತ್ತ ಚಾಟ್ಸು ಮೆಸೇಜು ಮಾಡ್ತಾರ. ಇವತ್ತ ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ. ದೇವರಾಣೆಯಾಗ್ಲೂ ನನಗೆ ಇಷ್ಟೊಂದು ವಿಷಯ ಗೊತ್ತಿಲ್ಲಾಗಿತ್ತಪ್ಪ. ಈ ಮಂಕದಿಮಿ ತಲೆಗೆ ಹೊಡೆದೇ ಇಲ್ಲಲ್ಲಪ್ಪ. ಈ ಮುದಿ ಅಜ್ಜಿ ಕವಳ ಕುಟ್ಕೊಂತ ಕೂತಿರ್ತದೆ ಏನು ಗೊತ್ತಿಲ್ಲ ಅನ್ಕೊಂಡ್ರೆ ಬಾರಿ ತಿಳ್ಕೊಂಡ್ಬಿಟ್ಟವಳೆ.
ಮಂಜು ಗೊತ್ತಿದ್ದ ಮನೆಗೆ ಸಾಮಾನ್ ತಪ್ಪಲೆ ಮನೆ ಅವಲವ ಕಿಶಲ್ ದುಡ್ಡು ತುಂಬ್ಕೊಂಡು ಹೋಯ್ಕಣ್ಕಾದು ಬಟ್ವೇಲಿ ಚೀಲದಲ್ಲಿ ಸಾಮಾನ್ ತಕೊಂಬತ್ತೀಪ. ಆದ್ರೆ ಈಗಿನ ಕಾಲದಲ್ಲಿ ಎಂತ ಆಯ್ದು ಗೊತ್ತಿದ್ದ ಕೇಳಿ ಹೇಳ್ತೇನು. ಕಿಸ್ಯಾಗ ರೊಕ್ಕ ಇಟ್ಕೊಂಡು ಸಾಮಾನು ಚೀಲ್ದಾಗ ತರ್ತಿದ್ರು ಆವತ್ತ. ಕಿಸ್ಯಾಗ ರೊಕ್ಕ ಇಟ್ಕೊಂಡು ಸಾಮಾನು ಚೀಲ್ದಾಗ ತರ್ತಿದ್ರು ಆವತ್ತ. ಇವತ್ತ ಚೀಲ್ದಾಗ ರೊಕ್ಕ ತಗೊಂಡು ಹೋಗಿ ಕಿಸ್ಯಾಗ ಸಾಮಾನ್ ತರ್ತಾರ. ಚೀಲ್ದಾಗ ರೊಕ್ಕ ತಗೊಂಡು ಹೋಗಿ ಕಿಸ್ಯಾಗ ಸಾಮಾನ್ ತರ್ತಾರ. ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ, ಚಲೋದಂತಿರಿ ಯಾವತ್ತ. ಕಷ್ಟಪಟ್ಟು ದುಡಿತಿದ್ರು ಆವತ್ತ, ಸುಖಪಟ್ಟು ದುಡಿತಾರ ಇವತ್ತ. ನೇಗಿಲ ಹಿಡಿದು ಉಳ್ತಾರ ಆವತ್ತ, ಕಂಪ್ಯೂಟರ್ನಾಗ ಲಪಟಪ್ಪ ಲಪಟಪ್ಪ ಅಂತಾರೆ ಇವತ್ತ. ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ, ಚಲೋದಂತಿರಿ ಯಾವತ್ತ. ವಿಚಾರ ಮಾಡ್ರಿ ಇವತ್ತ, ನೀವ ವಿಚಾರ ಮಾಡ್ರಿ ಇವತ್ತ. ನಿಜವಾಗ್ಲೂ ಹೌದಪ್ಪ, ಈ ಅಜ್ಜಿ ಹೇಳ್ತಾ ಇರೋದು ವಿಚಾರ ಮಾಡೋದು ಭಯಂಕರವಿದೆ. ಈಗಿನ ಬಂಗಾರ ರೇಟ್ ಕೇಳ್ಬಿಟ್ರೆ, ನಿನ್ನೆ ತರಕಾರಿ ಮಾರ್ಕೆಟ್ಗೆ ಹೋಗಿ ಟೊಮೆಟೊ ಕೇಳ್ಬಿಟ್ರೆ ರೇಟು ಕೆಜಿಗೆ 60 ರೂಪಾಯಿ ಅಂದ್ರು. 10 ಟೊಮೆಟೊ ಬಂತು ಅಂದ್ರೂ 6 ರೂಪಾಯಿ ಒಂದು ಟೊಮೆಟೊ ಆಯಿತು. ಅಲ್ಲಿಗೆ ತಂದಿರೋದ್ರೊಳಗೆ 5 ಟೊಮೆಟೊ ಹುಳ ಬಿತ್ತು ಹೋಗಿದೆ. ಅದೇ ನನ್ನ ಮನೆ ಹಿತ್ತಲದಾಗ ಏನಾದ್ರು ಬೆಳ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರೋ ಟೊಮೆಟೊ 10 ಟೊಮೆಟೊ 10ಕ್ಕೂ ಸಿಕ್ತಿತ್ತಾನೆ. ಅಂಗಡಿಗೆ ಹೋಗಿ ತಂದಿರೋದಕ್ಕೆ 5 ಚಲೋದು 5 ಹಾಳದು. ಇದೇ ಕಾಲ ಕಣ್ರಿ ನಮ್ಮ ಅಜ್ಜಿ ಹೇಳ್ತಾ ಇರೋದು. ಶಿವ 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 ಶಂಭೋ ಮಹಾದೇವ. ಶಣ ಬಜ್ಜೆ ಮಾಡ್ಲ ಬಾರ, ದೇವ್ರ ದೀಪ ಹಚ್ಚಾತು. ಇನ್ನು ಎಷ್ಟೊತ್ತ ಹಿಂಗೆ ಇದ್ದಿತ್ತು ಆಗಿನ ಕಾಲದಲ್ಲಿ. ಮುಸ್ಸಂಜೆ ಆಗ ಮುಂಚೆ ದೇವರ ಮುಂದೆ ಕುಳಿತು ಮಾಡುತ್ತಿದ್ರು ಆವತ್ತ. ಭಜನಿನ ರಾಮ ರಾಮ ಅಂತಿದ್ರು ಆವತ್ತ. ಇವತ್ತ ಟಿವಿ ಮುಂದೆ ಸೀರಿಯಲ್ ನೋಡಿಕೊಂಡು ಕುಳಿತಾರ ಇವತ್ತ. ಮೊಬೈಲ್ನಾಗ ರೀಲ್ಸ್ ನೋಡುತ್ತಾರ ಇವತ್ತ. ಆವತ್ತು ಮುಸ್ಸಂಜಾಗ ಮುಂಚೆ ದೇವರ ಮುಂದೆ ಭಜನೆ ಮಾಡುತ್ತಿದ್ರು ಆವತ್ತ. ಇವತ್ತ ಟಿವಿ ಮುಂದೆ ಫೋನಿನಾಗ ನೋಡ್ಕೊಂಡು ರೀಲ್ಸ್ ಧಾರಾವಾಹಿ ನೋಡುತ್ತಾರ ಇವತ್ತ. ಆವತ್ತ ಇವತ್ತ ವಿಚಾರ ಮಾಡ್ರಿ ಯಾವತ್ತ, ಚಲೋದಂತಿರಿ ಯಾವತ್ತ. ಹೌದು ಭಾಗ್ಯಲಕ್ಷ್ಮಿ ಬಿಗ್ ಬಾಸ್ ಹೂವಿನ ಬಾಡದಂತೆ ಯಾರಿಗೂ ಕಾಣದಂತೆ, ಹೂವಿನ ಬಾಡದಂತೆ ಯಾರಿಗೂ ಕಾಣದಂತೆ. ನಂಗ ಎಲ್ಲೋ ಮದುವೆ ಬಂದಾಗ ಗಂಡನ ಕೊಟ್ಟ ದೇವರು ಅತ್ತೆರು, ನೀನೇ ತಾಯಿ, ನೀನೇ ಬಂದು ಬೆಳಗ, ನೀನೇ ನಮ್ಮ ಸರ್ವಸ್ವ ಹೇಳ್ಕೊಂಡು ಆ ಅತ್ತೆರಿನ ಕಾಲಿಗೆ ಬಿದ್ದದ್ದು. ಅತ್ತೆ ಹೇಳ್ದಂಗೆ ಕೆಲಸ ಮಾಡಿದ್ದು, ಸೇವೆ ಮಾಡಿದ್ದು. ಆದ್ರೆ ಈಗ ಕೇಳಿ ಹೇಳ್ತೇನೆ, ಆವತ್ತು ಅತ್ತೆ ದೇವರೆಂದು ಪೂಜೆ ಮಾಡುತ್ತಿದ್ರು ಹೇಮರೆಡ್ಡಿ ಮಲ್ಲಮ್ಮ. ಅತ್ತೆ ದೇವರೆಂದು ಪೂಜೆ ಮಾಡುತ್ತಿದ್ರು ಹೇಮರೆಡ್ಡಿ ಮಲ್ಲಮ್ಮ. ಇವತ್ತು ಏನಾಯ್ತು ಕೇಳೋಣ ಬರ್ರಿ. ಇವತ್ತು ಹೆಂಗೆ ಅಂತೀರಂದ್ರೆ, ಅತ್ತೆ ಕತ್ತೆ ನೀನು ಹಾಳು ಬಿದ್ದು ಸಾಯಿ ನೀನು ಒಂದು ಮೂಲ್ಯಾಗ ಎಂದು ಬೈತಾರ ಇವತ್ತ. ಸೊಸಿರು ಅತ್ತೆ ಕತ್ತೆ ಬಾಯಿ ಮುಚ್ಕೊಂಡು ಬಿದ್ದಿರು ಒಂದು ಮೂಲ್ಯಾಗ ಎಂದು ಬೈಯುತ್ತಾರ ಸೊಸಿ ಅಂದಿರಿ ಇವತ್ತ. ಆವತ್ತ ಇವತ್ತ ಚಲೋದಂತಿರಿ ಯಾವತ್ತ. ಅದೇನೋ ಕರೆಕ್ಟೆ. ನಾನು ನಮ್ಮ ಅತ್ತೆನ ಅಂಗೈಯಾಗಿ ಇಟ್ಕೊಂಡು ಬುಗುರಿ ಆಡಿಸ್ತಾ ಇರ್ತೀನಲ್ವೇ, ಇದು ಕರೆಕ್ಟ್. ಈ ಅಜ್ಜಿ ಕೈಗೇನಾದ್ರೂ ನಾನು ಸಿಕ್ಕಾಕ ಬಿಟ್ಟೆ ಅಂದ್ರೆ ನನ್ನ ಗ್ರಹಚಾರ ಬಿಡಿಸೋದಂತೂ ಗ್ಯಾರಂಟಿ. ಈ ಅಜ್ಜಿ ಹಂಗೆ ಝೂಟ್ ಅಂದೆ ಹೋದ್ರೆ ಅಜ್ಜಿ ಗ್ರಹಚಾರ ಬಿಡಿಸ್ತು. ಅಜ್ಜಿ ಈಗನ್ ಚಲೋದ ಅವಾಗನ್ ಚಲೋದ ಅಂತ ಹೇಳಿಬಿಡು ಅಜ್ಜಿ, ನಾನು ಓಡೋಗ್ಬಿಡ್ತೆ. ಇಲ್ಲ ಅಂದ್ರೆ ನನ್ನನ್ನ ನೀನು ಹಿಂಗೆ ಬಂಡುಳಿ ಬರೆ ಹಾಕೋದಂತೂ ಗ್ಯಾರಂಟಿ. ನಾನು ಓಡೋಗ್ಬಿಡ್ತೇನಪ್ಪ. ಝೂಟ್. ಅಯ್ಯೋ
ತಾವನೇ ನಮ್ಮನೆ ಮೊಮ್ಮಗುತ್ತಾವನೆ 24 ಗಂಟೆ ಬ್ಯೂಟಿ ಪಾರ್ಲರ್ ಬಿಟ್ಟು ಬಂದ್ಕೊಂಡು ಏನಾದರೂ ಹುಲ್ಲು ಅಕ್ಕಚ್ಚು ಅಡಿಗೆ ಹಸಿರಿನ ಅಂತ ಈ ಅತ್ತೆಗೆ ಮಾಡಿ ಹಾಕ್ತಾಳೆ ಇವಳು. ಅತ್ತೆ ಮಾಡಿದ್ರೆ ಗಡತ್ತ ತಿನ್ನೋ ಜಾತಿ ಇದು. ಆವತ್ತ ಇವತ್ತ ಚಲೋದಂತೀರಿ ಯಾವತ್ತ ವಿಚಾರ ಮಾಡಬೇಕು ಇವತ್ತಿನ ಮಕ್ಕಳು ವಿಚಾರ ಮಾಡ್ರಿ ಯಾವ್ದು ಬೆಸ್ಟ್ ಅಂತ. ಆಚಾರ ವಿಚಾರ ತಿಳಿದು ಹಿರಿಯರನ್ನು ಗೌರವಿಸಬೇಕು. ಮಕ್ಕಳು ಕಲಿಯಿರಿ, ಹೇಳಿದ್ದು ಮಾತು ಕೇಳ್ಕೊಂಡು ನೀವು ಸಾಚಸೀದರಾಗಿ ಬಾಳ್ರಿ. ವಿದ್ಯಾ ಬುದ್ಧಿ ಕಲಿತ ಗುರುವಿಗೆ ಗೌರವ ಕೊಡುವುದು ಮೊದಲು ಕಲಿಯಿರಿ. ತಪ್ಪಿದ್ದಂದ್ರ ನಿಂಗನ ಹೇಳಿ ನೋಡುವ. ಅಲ್ಲ ಈಗ 24 ಗಂಟೆ ಕೆಲಸ ಮಾಡಿ ತಿಂಗಳದ ಕೊನೆಯಲ್ಲಿ ಬ್ಯಾಂಕ್ ಅಕೌಂಟಿಂಗೆ 3-4 ಲಕ್ಷ ಸಂಬಳ ತಗತಿ ನಿಂಗ ಕರ್ರೆ. ಆದ್ರೆ ದುಡದಷ್ಟು 50 ವರ್ಷ ಪೂದ್ರ ಒಳಗಡೆ ನಿಂಗ ತಗೊಂಡೋಗಿ ಹಾಸ್ಪಿಟ್ಲಿಂಗೆ ಹಾಕ್ತಿರಲಿ. ಅದೇ ಎಮ್ಮನೆ ಒಲವ ಎಷ್ಟು ವರ್ಷ ಬದುಕಿದ ಗೊತ್ತಿದ್ದ? 108 ವರ್ಷ ಆಯ್ತು. ಎನ್ನ ವಯಸ್ಸು ಎಂತದು ಗೊತ್ತಿದ್ದ? 92 ವರ್ಷ ಆಯ್ತು. ಹೆಂಗ್ ಗಟ್ಟು ಮುಟ್ಟಾಯಿ ಹಾಡು ಹೇಳ್ಕೆತ್ತ ಡ್ಯಾನ್ಸ್ ಮಾಡ್ಕೆತ್ತ ಎಂತ ಜೀವನ ಎಂಜಾಯ್ ಮಾಡ್ತಿದ್ದಿ. ನಾನು ಅವಾಗ ಗೆದ್ದಕ್ಕೆ ಹೋಗಿ ಗೆದ್ದೆ ನೆಟ್ಟಿ ಹಾಕ್ತಿಪ್ಪೆ, ಸಗಣಿ ತೆಗಿತಿಪ್ಪೆ, ಹುಲು ಕೊಯ್ತಿಪ್ಪೆ, ಅತ್ಲ ಬದಿಗೆ ಹೋಗಿ ನೇಗ್ಲು ಹಿಡಿಯುವುದಾದ್ರೂ ಹಿಡಿತಿಪ್ಪೆ. ನಾನು ಎಮ್ಮನೆ ಒಂದಷ್ಟು ಕಷ್ಟಪಟ್ಕೊಂಡು ದುಡಿದು ಇಂಥ ದೊಡ್ಡ ಅರಮನೆ ಅಂತ ಮನೆ ಕಟ್ತ. ಆದ್ರೆ ಈಗ ಎಂತ ಇದು ಗೊತ್ತಿದೆ ಎಮ್ಮನೆ ಸೊಸೆಗೆ 48 ವರ್ಷ ಆಯ್ತು ಅಷ್ಟೇಯ. ಈಗಲೇ ಕಾಲು ನೋವು, ಸೊಂಟ ನೋವು, ಮುಕಳಿ ನೋವು, ತಲೆ ನೋವು ಬತ್ತು ಹೇಳಿ ಹಣಿಕಿದ್ದು. BP ಶುಗರು ಇಲ್ಲದೆ ಹೋಯ್ತಂತೂ ಯಾರಿಗೂ ಇಲ್ಲ. ನನಗೆ ಇನ್ನು BP ಶುಗರ್ ಬಂದಿಲ್ಲ. ಏನು ಸೊಸೆಗೆ ಬಂದು ಈಗಾಗಲೇ 10 ವರ್ಷ ಆಯ್ತು. ಯಾವುದು ಹೇಳ್ರಪ್ಪ. ಈಗ ನಾವು ಕಷ್ಟಪಟ್ಟು ದುಡಿಯವಲ್ಲ, ಸುಖ ಅನುಭವಿಸ್ಲು ಅವತ್ಲ ಇವ್ರತ್ರಿ ಎಂತ ಹೇಳೋದು. ನಾನು ಕವಳು ಪೇಳಿ ಹುಡುಕ್ತು ಬಂದವ. ನಿನ್ನ ಹತ್ರ ಮಾತಾಡ್ತಾ ನೋಡಿ ಎಷ್ಟು ಕತೆ ಹೇಳ್ದೆ, ನಾನು ಎಷ್ಟು ಹಾಡು ಹೇಳ್ದೆ ಹೇಳಿ. ಕವಳು ಪೇಳಿ ಎಲ್ಲಿ ಹಾಕಿದೋ ಯಮ್ಮನೆ ಮಿಮ್ಮಣಿ ಒಬ್ಬ ಇದ್ದ. ಒಬ್ಬ ಕಿಲಾಡಿ ಅಂದ್ರೆ ಶಾತ ಕಿಲಾಡಿಯೋ ತೋ ಅದು ನಮ್ನಿ ಕಿಲಾಡಿ ಮಣಿಯ ಏನೇನ ಕವಳು ಪೇಳಿ ಹೇಳಲ್ಲ. ಎಂಥದ್ದು ಇಟ್ಟು ಜಾಗದಲ್ಲಿ ಇಡ್ತಲೇ ಇಲ್ಲ ಅವ. ಹೌದಾ ಕೇಳಿಸ್ಲಲ್ಲ ಅವತ್ಲೆ. ಈಗ ದೊಣಿ ಕಾಲು ಬಪ್ಪಿ ಹೊಡೆದ್ರೆ ಪೋರ ಅವ. ಆದ್ರೂ ಆ ನಮ್ನಿ ಕಿಲಾಡಿ ಮಾಡ್ತನೋ. ಇಷ್ಟೊತ್ತವರಿಗೆ ಏನಕ್ಕೆ ವಿಡಿಯೋ ನೋಡಿದ್ದಕ್ಕೆ ನೀವು ಬೇಜಾರಾದ್ರೆ ಕ್ಷಮಿಸಿ. ಇಷ್ಟ ಆತೊಳಾರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಡಿಲ್ಯಾ ನಿಂಗೆಲ್ಲ ಆರಾಮಿದ್ಯಲ್ದ? ಈಗಾರು ಮಾತಾಡಿಸ್ತೀನಿ. ನಿಂಗೆಲ್ಲ ಆರಾಮಿದ್ರೆ ಅನ್ಸೋಳಿ. ಆರಾಮಿದ್ದೊಳಾರೆ ಒಂದು ಲೈಕ್ ಕೊಟ್ಕೊಂಡು ಕಾದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಷ್ಟೊತ್ತವರಿಗೆ ನೋಡಿದ್ರಲ್ಲ ವಿಡಿಯೋವ, ಅದಕ್ಕೆ ಧನ್ಯವಾದಗಳು, ಅನಂತವಾದ ಧನ್ಯವಾದಗಳು. ದೇವ್ರು ನೀವು ಓಕೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಅದು ಇದ್ರೆ ಇಡೀ ಜಗತ್ತನ್ನೇ ಗೆಲ್ಲವುತ್ತಡ. ನಿಂಗಳ ಮನೆ ಅಕ್ಕಪಕ್ಕದವಕ್ಕೆ, ನೆಂಟರಿಂಗೆ, ಇಷ್ಟರಿಂಗೆ, ಬಂಧುಗೋಕೆ, ಬಳಗೋದವಕ್ಕೆ ಎಲ್ಲವಕ್ಕೂ ಈ ವಿಡಿಯೋ ಶೇರ್ ಮಾಡಿ. ಅವಕ್ಕೆ ಎಲ್ಲವೂ ನೋಡ್ಕೊಂಡು ಖುಷಿ ಪಡ್ಲಿ, ಎಂಜಾಯ್ ಮಾಡಲಿ. ಈ ಅಜ್ಜಿ ಭಯಂಕರವಾಗಿ ವಿಡಿಯೋ ಮಾಡಿದ್ದು ಮಾತಾಡಿದ್ದು ಹೇಳಿ
ಪ್ರೋತ್ಸಾಹ ಕೊಡ್ಲಿ ಅವ್ವ ಆಗ್ಲ್ಯಾ ಹಾ ಬತ್ತಿ ಅನ್ನ ಮತ್ತೊಂದು ವಿಡಿಯೋ ಸೌತಿಗೆ ಹಾ